ರಾಮು, ನಿಂಗೆ ಒಂದು ವಿಷಯ ಹೇಳ್ತೀನಿ, ಯಾವತ್ತಿಗೂ ನೆನಪಿಟ್ಟುಕೋ. ನಾನು ಕೂಡ ಮುಂದೆ ಒಂದು ದಿನ ನಿನ್ನ ಜೊತೆ ಇಲ್ಲದೆ ಹೋಗಬಹುದು. ನಿನ್ನ ಬಳಿ ಬಂದು ಯಾರೇ ಏನೇ ಕೇಳಿದ್ರೂ ಆಲೋಚನೆ ಮಾಡಿ ಉತ್ತರ ಕೊಡು. ಯಾಕಂದ್ರೆ ಇಲ್ಲಿ ನಮಗೆ ಒಳ್ಳೆಯದಾಗ್ಲಿ ಅಂತ ಮಾತಾಡೋರು ಯಾರೂ ಇಲ್ಲ ರಾಮು. ಎಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ತಾರೆ ಅಷ್ಟೇ. ಯಾಕನ್ನ ಈ ರೀತಿ ಮಾತನಾಡ್ತಿದ್ಯಾ? ನೀನು ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ಅಪ್ಪ ಅಮ್ಮ ಅಂತೂ ನಮಗೆ ಇಲ್ಲ. ನೀನು ಬಿಟ್ಟು ಹೋದ್ರೆ ನಾನೇನ್ ಮಾಡೋದು ಅಣ್ಣ? ನಂಗೆ ಇಲ್ಲಿ ಯಾರನ್ನ ನೋಡಿದ್ರೂ ಭಯ ಆಗುತ್ತೆ. ಪ್ಲೀಸ್ ಅಣ್ಣ, ನನ್ನ ಬಿಟ್ಟು ಮಾತ್ರ ಎಲ್ಲೂ ಹೋಗ್ಬೇಡ. ಇಲ್ಲ ಇಲ್ಲ ರಾಮ, ನೀನು ಇಷ್ಟೊಂದು ಹೆದರಬೇಡ. ನಾನು ನಿನ್ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಚಿಕ್ಕ ಮಗು ಇರುವಾಗ್ಲಿಂದಲೇ ಅಪ್ಪ ಇದೇ ಮಾತನ್ನ ಹೇಳಿ ನನ್ನನ್ನ ಬೆಳೆಸಿದ್ರು. ಈಗ ಅವರ ಸ್ಥಾನದಲ್ಲಿ ನಾನಿದ್ದೀನಿ. ಅವರು ಹೇಳ್ಕೊಟ್ಟಿರೋ ಒಳ್ಳೆ ಮಾತುಗಳನ್ನೆಲ್ಲ ನಾನು ನಿನಗೆ ಹೇಳ್ತಾ ಇದ್ದೀನಿ. ರಾಮು, ಸೋಮು, ಇದು ಇವರಿಬ್ಬರ ಕತೆ. ಸೋಮು ಯಾಕೆ ತಮ್ಮನಿಗೆ ಈ ರೀತಿ ಹೇಳುತ್ತಿದ್ದಾನೆ? ಅವರ ಜೀವನದಲ್ಲಿ ಅಂತಹ ಘಟನೆ ಏನು ನಡೆದಿದೆ? ಜನಗಳನ್ನು ನಂಬದಿರುವಷ್ಟು. ಬನ್ನಿ, ಇವರ ಜೀವನದ ಬಗ್ಗೆ ತಿಳಿದುಕೊಂಡು ಬರೋಣ. ಒಂದು ಸುಂದರವಾದ ಹಳ್ಳಿ. ಈ ಹಳ್ಳಿಯಲ್ಲಿ ಶಿವು ಮತ್ತು ಪಾರ್ವತಿ ಎಂಬ ದಂಪತಿಗಳಿರುತ್ತಾರೆ. ಇವರಿಗೆ 2 ಮುದ್ದಾದ ಗಂಡು ಮಕ್ಕಳು ಇರುತ್ತಾರೆ. ಶಿವು ಒಬ್ಬ ರೈತ. ಶಿವು ತನ್ನ ತಂದೆ ಕೊಟ್ಟ ಸ್ವಲ್ಪ ಜಮೀನಿನಲ್ಲೇ ಚೆನ್ನಾಗಿ ದುಡಿದು ಒಳ್ಳೆ ಸ್ಥಿತಿಯಲ್ಲಿರುತ್ತಾನೆ. ರೀ ಬನ್ನಿ, ಊಟಕ್ಕೆ ಟೈಮ್ ಆಯ್ತು ಮಕ್ಕಳ. ನೀವು ಬೇಗ ಕೈಕಾಲ್ ಮುಖ ತೊಳ್ಕೊಂಡು ಬನ್ನಿ. ಅಪ್ಪ ಜೊತೆ ಕೂತ್ಕೊಂಡು ನೀವು ಕೂಡ ಊಟ ಮಾಡಿ. ರಾಮು, ಸೋಮು ಇಬ್ಬರೂ ಇವತ್ತು ಶಾಲೆಗೆ ಹೋಗಿ ಬಂದ್ರಿ ಅಲ್ವಾ? ನೋಡಿ, ಮಕ್ಕಳ ತುಂಬ ಚೆನ್ನಾಗಿ ಓದ್ಕೊಬೇಕು. ನೀವ್ ಯಾವಾಗ್ಲೂ ಬುದ್ಧಿವಂತರಾಗಿರ್ಬೇಕು. ಯಾರ ಹೇಳಿಕೆ ಮಾತನ್ನು ಕೇಳ್ಬಾರ್ದು. ಅವರು ನಿಮ್ಮ ಒಳ್ಳೆದು ಕೇಳ್ತಾವ್ರ, ಇಲ್ಲ ಅಂದ್ರೆ ಅವ್ರು ಹೇಳೋ ಮಾತು ಕೆಟ್ಟದ್ದದ್ದ. ಎಲ್ಲವನ್ನೂ ಗಮನಿಸ್ಬೇಕು. ಸೋಮು, ನೀನು ದೊಡ್ಡವನು. ನಿನಗೆ ಎಲ್ಲ ವಿಷಯವೂ ಅರ್ಥವಾಗ್ತದೆ. ನಿನ್ನ ತಮ್ಮನಿಗೆ ನೀನು ಎಂದಿಗೂ ಮೋಸ ಮಾಡಬಾರ್ದು. ಯಾವಾಗ್ಲೂ ಅವನ್ ಜೊತೆ ನಿಂತಿರ್ಬೇಕು. ನಾವಿದ್ದರೂ ಇಲ್ಲದಿದ್ದರೂ ಸರಿಯೇ. ಸರಿ ಅಪ್ಪಾಜಿ, ನೀವ್ ಹೇಳಿದಾಗೆ ನಾನು ಮಾಡ್ತೀನಿ. ನೀವೇನೂ ಚಿಂತೆ ಮಾಡಬೇಡಿ. ನಾನು ತಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಮಕ್ಕಳು ಬಂಗಾರ. ಇದೇ ರೀತಿ ಯಾವಾಗಲೂ ಇಬ್ಬರೂ ಒಟ್ಟಿಗೆ ಇರಬೇಕು. ನೋಡು ಸೋಮು, ನನಗೆ ಚೆನ್ನಾಗಿ ಗೊತ್ತು, ನೀನು ತುಂಬ ಬುದ್ಧಿವಂತ. ನಿನ್ನ ಕಷ್ಟದ ಸಮಯ ಏನಾದರೂ ಬಂದರೆ ನಿನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು, ಸರಿಯೇ? ಸರಿ ಅಮ್ಮ. ಆದ್ರೆ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೀವು ಯಾವಾಗ್ಲೂ ನಮ್ಮ ಜೊತೆ ತಾನೇ ಇರ್ತೀರಾ. ಮತ್ತೆ ನಮಗೆ ಕಷ್ಟ ಹೇಗ್ ಬರುತ್ತೆ? ನೋಡಿ ಮಕ್ಳ, ಮನುಷ್ಯನಿಗೆ ಸುಖ ಹೇಗ್ ಬರುತ್ತೋ ಅದೇ ರೀತಿನೇ ಕಷ್ಟ ಕೂಡ ಬರುತ್ತೆ. ಯಾಕೆ ಗೊತ್ತಾ? ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಾನಂತೆ. ಕಷ್ಟ ಬಂದಾಗ ನಾವು ಹೇಗೆ ಎದುರಿಸಿ ನಿಲ್ತೇವೆ ಅಂತ. ಅದಕ್ಕೆ ಕಷ್ಟದ ಸಮಯದಲ್ಲಿ ನಾವು ತುಂಬ ಜೋಪಾನದಲ್ಲಿರಬೇಕು. ಕಷ್ಟ ಬಂತು ಅಂತ ಭಯಪಡಬಾರದು. ಕಷ್ಟನ ಹೇಗೆ ನಿಭಾಯಿಸಬೇಕು ಅಂತ ಯೋಚನೆ ಮಾಡಬೇಕು. ಆಗ ದೇವರು ನಂಪರವಾಗಿ ನಿಂತ್ಕೋತಾನೆ. ಹೌದಾ ಅಪ್ಪಾಜಿ? ದೇವರು ಯಾವಾಗ್ಲೂ ನಮ್ಮ ಜೊತೆನೇ ಇರ್ತಾರಾ? ಹೌದು ಮಗು, ದೇವರು ಯಾವಾಗ್ಲೂ ನನ್ ಜೊತೆನೇ ಇರ್ತಾನೆ. ನಾವಿಬ್ರು ನಿಮ್ ಜೊತೆ ಹೇಗಿದ್ದೀರಾ ಹಾಗೆ. ಹೌದಾ ಅಮ್ಮ? ಹಾಗಾದ್ರೆ ನೀವು ದೇವ್ರು ಒಂದೇನಾ? ಇಲ್ಲ ಮಗು, ನಾವು ದೇವರು ಒಂದೇ ಅಲ್ಲ. ನಿಮ್ಗೆ ಹಸಿವಾದಾಗ ಹೇಗೆ ನಾನು ಊಟ ಕೊಡ್ತೇನೆಯೋ ಅದೇ ರೀತಿ ದೇವರು ಕೂಡ ಆ ಊಟ ನಮಗೆ ಹೇಗೆ ಕೊಡಬೇಕೆಂದು ತೀರ್ಮಾನಿಸುತ್ತಾನೆ. ನಾವು ಒಳ್ಳೆಯದನ್ನು ಮಾಡಿದ್ರೆ ನಮಗೆ ಒಳ್ಳೆ ಊಟ ಸಿಗುತ್ತೆ. ಕೆಟ್ಟದ್ದು ಮಾಡಿದ್ರೆ ಭಗವಂತ ಊಟವನ್ನು ಕಿತ್ತುಕೊಂಡು ಬಿಡ್ತಾನೆ. ಶಿವು ಮತ್ತು ಪಾರ್ವತಿ ಇದೇ ರೀತಿ ಯಾವಾಗ್ಲೂ ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನೇ ಹೇಳಿಕೊಡ್ತಿರ್ತಾರೆ. ಹಾಗೆ ಕಷ್ಟ ಬಂದಾಗ ಭಯಪಡಬಾರದು ಎಂದು ತಿಳಿಸುತ್ತಾರೆ. ಈ ಎಲ್ಲ ವಿಚಾರವನ್ನು ತಿಳಿದುಕೊಂಡೆ ರಾಮು ತುಂಬ ಬುದ್ಧಿವಂತ ಹುಡುಗನಾಗಿ ಬೆಳೆಯುತ್ತಾನೆ. ಶಿವು ಮತ್ತು ಪಾರ್ವತಿ ತನ್ನ ಮಕ್ಕಳೊಡನೆ ಮನೆಯಿಂದ ಹೊರಗಡೆ ಕುಳಿತುಕೊಂಡು ಮಾತನಾಡುತ್ತಿರುತ್ತಾರೆ. ಆಗ
ಅಲ್ಲಿಗೆ ಶಿವುವಿನ ಅಣ್ಣ ಬರುತ್ತಾನೆ. ಬನ್ನಿ ಭಾವ, ನಿಮಗೆ ಊಟ ತಂದುಕೊಡಲೆ. ಬೇಡ ಪಾರ್ವತಿ, ನನ್ನ ಊಟ ಮುಗೀತು. ಶಿವು, ಈ ಬಾರಿ ನಿನ್ನ ಜಮೀನಿನಲ್ಲಿ ಒಳ್ಳೆ ಫಸಲು ಬಂದಿದೆ ಅಂತ ತಿಳಿಯಿತು. ಅದು ಹೇಗೆ ಸಾಧ್ಯವಾಯಿತು ನಿನಗೆ? ಅಣ್ಣ, ಕಷ್ಟಪಟ್ಟು ಬೆಳೆಯನ್ನು ನೆಟ್ಟೆ. ದೇವರ ದಯೆಯಿಂದ ಈ ಬಾರಿ ಒಳ್ಳೆ ಫಸಲು ಬಂದಿದೆ ಅಣ್ಣ. ಶಿವುವಿನ ಜಮೀನು ಕಡೆ ನೋಡುತ್ತಾ ಸಿದ್ದು ಕೋಪದಿಂದ ಹಲ್ಲು ಮಸಿಯುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸಿದ್ದುವಿಗೆ ಶಿವವನ್ನು ಕಂಡರೆ ಹೊಟ್ಟೆ ಕಿಚ್ಚು, ಏಕೆಂದರೆ ಅವನ ಬಳಿ 10 ಎಕರೆ ಜಮೀನಿರುತ್ತದೆ. ಅದನ್ನು ಹೇಗಾದರೂ ಮಾಡಿ ಕಿತ್ತುಕೊಳ್ಳಬೇಕು ಎಂದು ಚಿಂತಿಸುತ್ತಿರುತ್ತಾನೆ. ಕೌಸಲ್ಯ, ನೋಡಿದ್ಯಾ ಶಿವು ಜಮೀನು ಎಷ್ಟು ಅಚ್ಚ ಹಸಿರಾಗಿ ಬೆಳೆದಿದೆ ಅಂತ? ಈ ಬಾರಿ ಅವನಿಗೆ ಒಳ್ಳೆ ದುಡ್ಡು ಬರುತ್ತೆ. ಹೌದ್ರಿ, ಊರ್ ತುಂಬಾ ಇದೇ ಸುದ್ದಿ. ಪಾಪ ಶಿವು ಕಷ್ಟಪಟ್ಟು ದುಡಿದಿದ್ದಾನೆ, ಅದಕ್ಕೆ ಅವನಿಗೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ. ನೀವ್ಯಾಕೆ ಅದನ್ನ ಇಷ್ಟು ಬೇಜಾರಿಂದ ಹೇಳ್ತಾ ಇದ್ದೀರಾ? ಶಿವು ಎಷ್ಟೇ ಆದ್ರೂ ನಿಮ್ ತಮ್ಮ ತಾನೆ. ಕೌಸಲ್ಯ, ನಿನಗೆ ಅದೆಲ್ಲ ಅರ್ಥ ಆಗುವುದಿಲ್ಲ, ಸುಮ್ಮನಿರು. ಸೋಮು, ರಾಮು, ನಾನು ಮತ್ತೆ ನಿಮ್ಮಪ್ಪ ಸಿಟಿ ಕಡೆ ಹೋಗಿ ಬರ್ತೀವಿ. ಸ್ವಲ್ಪ ವಸ್ತುಗಳನ್ನ ತರುವ ಅವಶ್ಯಕತೆ ಇದೆ. ನಾವು ಹೋಗಿ ಬರುವ ತನಕ ನಿನ್ನ ತಮ್ಮನ ಜೋಪಾನವಾಗಿ ನೋಡ್ಕೊ. ಸೋಮು, ಬೇಗ ಬಾ, ಒಂದು ಅನಾಹುತ ನಡೆದೋಗಿದೆ. ನಿಮ್ಮ ತಂದೆ ತಾಯಿ ಹೋಗುತ್ತಿದ್ದ ಗಾಡಿ ಆಕ್ಸಿಡೆಂಟ್ ಆಗಿ ಅಪ್ಪ ಅಮ್ಮ ಇಬ್ಬರೂ ತೀರ್ಕೊಂಡಿದ್ದಾರೆ. ಬೇಗ ಬಾ ಸೋಮು. ಅರೆ ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ಹೋಗಲ್ಲ. ನೀನು ಸುಮ್ಮನೆ ಏನೋ ಮಾತಾಡಬೇಡ. ಸೋಮು ಮತ್ತು ರಾಮು ಇಬ್ಬರು ಕಿರಣ್ ಮಾತು ಕೇಳಿಸಿಕೊಂಡು ಅವನ ಹಿಂದೆಯೇ ಓಡಿ ಹೋಗುತ್ತಾರೆ. ಅಲ್ಲಿ ಹೋಗಿ ನೋಡಿದರೆ ಶಿವು ಮತ್ತು ಪಾರ್ವತಿ ಇಬ್ಬರು ಮಲಗಿಕೊಂಡಿರುತ್ತಾರೆ. ಸೋಮು ದುಃಖದಿಂದ ಅಳುತ್ತಾನೆ. ಅಣ್ಣ, ಅಪ್ಪ ಅಮ್ಮ ಯಾಕೆ ಇಲ್ಲಿ ಮಲಗಿಕೊಂಡಿದ್ದಾರೆ? ಅಪ್ಪ ಅಮ್ಮ, ಬನ್ನಿ ನಮ್ಮ ಮನೆಗೆ ಹೋಗೋಣ. ರಾಮು, ಅಲ್ಬೇಡ, ನಿನ್ನ ಜೊತೆ ನಾನಿರುವೆ. ಹೀಗೆ ಸೋಮು ತನ್ನ ತಮ್ಮನನ್ನು ಸಮಾಧಾನಪಡಿಸುತ್ತಾನೆ. ಸಿದ್ದು ತನ್ನ ತಮ್ಮನ ವಿಷಯವನ್ನು ತಿಳಿದುಕೊಂಡು ತುಂಬಾ ಸಂತೋಷಪಡುತ್ತಾನೆ. ಹೇಗಾದರೂ ಮಾಡಿ ಅವನ ಆಸ್ತಿಯನ್ನು ಕಿತ್ತುಕೊಳ್ಳಬೇಕೆಂದು ಆಲೋಚಿಸುತ್ತಿರುತ್ತಾನೆ. ಸಿದ್ದು ರಾಮ ಮತ್ತು ಸೋಮುವಿನ ಹತ್ತಿರ ಬಂದು ಮಾತನಾಡುತ್ತಾನೆ. ಮಕ್ಕಳೇ, ಬನ್ನಿ ನಮ್ಮ ಮನೆಗೆ ಹೋಗೋಣ. ನಿಮ್ಗ್ಯಾರಿಲ್ಲ ಅಂತ ತಿಳ್ಕೋಬೇಡಿ, ನಾನ್ ನಿಮ್ಮ ದೊಡ್ಡಪ್ಪ ಇದ್ದೇನೆ. ಸಿದ್ದು ನಾಟಕ ಮಾಡಿ ರಾಮು ಮತ್ತು ಸೋಮುವನ್ನು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ಕೌಸಲ್ಯ ಸಂತೋಷದಿಂದ ಮಕ್ಕಳನ್ನು ಮನೆಗೆ ಕರೆಯುತ್ತಾಳೆ. ಬನ್ನಿ ಮಕ್ಕಳೇ, ಇನ್ನು ಮುಂದೆ ನೀವು ನನ್ನ ಜೊತೆಯಲ್ಲೇ ಇರಿ. ನಾನು ಕೂಡ ನಿನ್ನ ತಾಯಿಯಂತೆ. ನನ್ನನ್ನು ದೊಡ್ಡಮ್ಮ ಎಂದು ಕರೆಯಬೇಡಿ, ಅಮ್ಮ ಅಂತಾನೆ ಕರೀರಿ. ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದೆನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನನಗೆ ಮಕ್ಕಳಿಲ್ಲ. ನೀವು ನನಗೆ ದೇವರು ಕೊಟ್ಟ ವರ. ನಿಮ್ಮನ್ನು ನಿಮ್ಮ ತಾಯಿಗಿಂತ ಹೆಚ್ಚಾಗಿ ನಾನು ನೋಡಿಕೊಳ್ಳುತ್ತೇನೆ. ಈ ಅಮ್ಮನ ಬಳಿ ನೀವು ಇರುತ್ತೀರ ತಾನೆ? ರಾಮು, ದೊಡ್ಡಮ್ಮ ತುಂಬಾ ಒಳ್ಳೆಯವರು. ಅಮ್ಮ ಕೂಡ ಹೇಳುತ್ತಿದ್ದಳು, ನಾವು ಇವರನ್ನು ನಂಬಬಹುದು. ಇನ್ನು ಮುಂದೆ ದೊಡ್ಡಮ್ಮನ ಜೊತೆಯಲ್ಲೇ ಇರೋಣ. ಸರಿ ಅಮ್ಮ, ನಾವು ನಿಮ್ಮ ಜೊತೆಯಲ್ಲಿ ಇರುತ್ತೇವೆ. ಸಿದ್ದುಗೆ ತುಂಬಾ ಸಂತೋಷವಾಗುತ್ತದೆ ಮಕ್ಕಳನ್ನು ಜೊತೆಯಲ್ಲಿಟ್ಟುಕೊಂಡರೆ. ಶಿವು ಆಸ್ತಿಯಲ್ಲ, ತನಗೆ ಸ್ವಂತವಾಗುತ್ತದೆ ಎಂದು ನಂಬಿಕೊಂಡ. ಮಕ್ಕಳಿಗೆ ಒಳ್ಳೆ ಮಾತುಗಳನ್ನಾಡಿ ತನ್ನ ಬಳಿ ಉಳಿಸಿಕೊಳ್ಳುತ್ತಾನೆ. ಮಕ್ಕಳು ತನ್ನ ದೊಡ್ಡಪ್ಪನನ್ನು ನಂಬಿ ಅಲ್ಲೇ ಇರಲು ನಿರ್ಧರಿಸುತ್ತಾರೆ. ಒಂದು ದಿನ ಮಧ್ಯರಾತ್ರಿ ಸೋಮಾವಿಗೆ ನಿದ್ದೆ ಬರಲಿಲ್ಲ. ಅವನಿಗೆ ಒಂದು ಧ್ವನಿ ಕೇಳಿಸುತ್ತದೆ. ತಕ್ಷಣ ಈಚೆ ಬಂದು ನೋಡುತ್ತಾನೆ. ಮನೆಯಿಂದ ಹೊರಗಡೆ ಸಿದ್ದು ಕುಳಿತುಕೊಂಡು ಕೌಸಲ್ಯ ಹತ್ತಿರ ಮಾತನಾಡುತ್ತಿರುತ್ತಾನೆ. ಕೌಸಲ್ಯ, ಹೇಗೋ ಸಮಾಧಾನ ಮಾಡಿ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ಅದೇ ರೀತಿ ಅವರನ್ನು ಯಾಮಾಡಿಸಿ ಅವರ ಬಳಿ ಇರುವ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಳ್ಳಬೇಕು. ಅದಕ್ಕೆ ನಿನ್ನ ಸಪೋರ್ಟ್ ನನಗೆ ಬೇಕು ಕೌಸಲ್ಯ. ಮುಚ್ಚಿ ಬಾಯಿ. ತಂದೆ ತಾಯಿಗಳನ್ನು ಕಳೆದುಕೊಂಡ ಮಕ್ಕಳಿಗೆ ಮೋಸ ಮಾಡಲು ನಿಂತಿರುವಿರಾ? ಇದಕ್ಕೆ ನನ್ನ ಸಪೋರ್ಟ್ ಬೇರೆ ಕೇಳುತ್ತಿದ್ದೀರಾ? ನನ್ನ ಜೀವವಿರುವ ತನಕ ಆ ಮಕ್ಕಳಿಗೆ ಮೋಸವಾಗಲು ನಾನು ಬಿಡುವುದಿಲ್ಲ. ಯಾವ ಜನ್ಮದ ಕರ್ಮವೂ ನನಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ಮಕ್ಕಳಿಲ್ಲದೆ ಬಂಜೆಯಾಗಿ ಉಳಿದುಕೊಂಡಿದ್ದೇನೆ.
ಆದರೆ ನಿಮಗೆ ಆ ಪಾಪಪ್ರಜ್ಞೆ ಇಲ್ಲವೇ? ಈ ಜನ್ಮದಲ್ಲೂ ಮೋಸ ಮಾಡಲು ನಿಂತಿರುವಿರಾ? ಬೇಡರಿ, ನನ್ನ ಮಾತು ಕೇಳಿ. ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳೋಣ. ದೊಡ್ಡಪ್ಪನ ಮಾತುಗಳನ್ನು ಕೇಳಿಸಿಕೊಂಡ ಸೋಮು ಭಯಪಟ್ಟು ಒಳಗೆ ಹೋಗುತ್ತಾನೆ. ರಾತ್ರಿಯೆಲ್ಲ ತಮ್ಮನ ಕೈ ಹಿಡಿದುಕೊಂಡು ಮಲಗಿರುತ್ತಾನೆ. ಹೇಗಾದರೂ ಮಾಡಿ ತಮ್ಮನನ್ನು ಕಾಪಾಡಬೇಕು ಎಂದುಕೊಳ್ಳುತ್ತಾನೆ. ಮರುದಿನ ಬೆಳಗ್ಗೆ ಸೋಮು ಮತ್ತು ರಾಮು ಮನೆಯ ಹತ್ತಿರ ಕುಳಿತುಕೊಂಡಿರುತ್ತಾರೆ. ಆಗ ಹಲ್ಲಿಗೆ ತನ್ನ ತಾಯಿಯ ಅಣ್ಣ ಮೋಹನ್ ಮಾವ ಅಲ್ಲಿಗೆ ಬರುತ್ತಾರೆ. ಮಕ್ಕಳೇ, ಇಲ್ಲಿ ಬನ್ನಿ. ಅಯ್ಯೋ, ನಿಮ್ಮನ್ನು ನೋಡಿದರೆ ನನ್ನ ಹೊಟ್ಟೆ ಉರಿಯುತ್ತಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ದೇವರು ನಿಮಗೆ ಮೋಸ ಮಾಡಬಾರ್ದಾಗಿತ್ತು. ನನ್ನ ತಂಗಿಯನ್ನು ನಾನು ಕಳೆದುಕೊಂಡು ಬಿಟ್ಟೆ. ಅದೇ ರೀತಿ ನಿಮ್ಮ ತಂದೆ ಕೂಡ ನನಗೆ ಒಳ್ಳೆಯ ಸ್ನೇಹಿತ. ಅವನನ್ನು ಕೂಡ ಕಳೆದುಕೊಂಡೆ. ಮಕ್ಕಳೇ, ನೀವು ಬನ್ನಿ ನನ್ನ ಜೊತೆ ನಮ್ಮ ಮನೆಗೆ ಹೋಗೋಣ. ನಿಮ್ಮಲ್ಲೇ ನನ್ನ ತಂಗಿ ಮತ್ತು ನನ್ನ ಸ್ನೇಹಿತನನ್ನು ನೋಡಿಕೊಳ್ಳುತ್ತೇನೆ. ಹೀಗೆ ಮಾತನಾಡುತ್ತಿದ್ದಂತೆ ಅಲ್ಲಿಗೆ ಸಿದ್ದು ಬರುತ್ತಾನೆ. ಎಲ್ಲಿ ಮೋಹನ್ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾನೋ ಎಂದು. ತಕ್ಷಣ ಅಲ್ಲಿಗೆ ಬಂದು, ಹೌ ಮೋಹನ್, ಬನ್ನಿ, ಹೇಗಿದ್ದೀರಾ ನೀವು? ಮಕ್ಕಳನ್ನು ನೋಡಲು ಬಂದಿರೆ? ಎಂಥ ಅನ್ಯಾಯ ಆಗಿ ಹೋಯಿತು ಮೋಹನ್. ನಾನು ನನ್ನ ತಮ್ಮನನ್ನು ಕಳೆದುಕೊಂಡು ಬಿಟ್ಟೆ. ಈಗ ನನಗೆ ಅವನ ನೆನಪಾಗಿರುವುದು ಈ ಮಕ್ಕಳು. ಈ ಮಕ್ಕಳೇ ಇಲ್ಲವಾಗಿದ್ದರೆ ನಾನು ಏನಾಗಿ ಬಿಡುತ್ತಿದ್ದೇನೋ ಏನು. ಅದಕ್ಕೆ ಇರಬಹುದು ಮೋಹನ್, ನನಗೆ ದೇವರು ಮಕ್ಕಳನ್ನು ಕೊಡಲಿಲ್ಲ. ಮುಂದೆ ಇವರ ಜವಾಬ್ದಾರಿ ನನಗೆ ಬರುತ್ತದೆ ಎಂದು ದೇವರಿಗೆ ಮೊದಲೇ ತಿಳಿದಿದೆ ಅನಿಸುತ್ತದೆ. ಸಿದ್ದು ಮೋಹನ್ ಮುಂದೆ ನಾಟಕ ಮಾಡುತ್ತಾನೆ. ಇದನ್ನು ತಿಳಿಯದ ಮೋಹನ್ ಸಿದ್ದು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ನಂಬಿ ಮಕ್ಕಳಿಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ದಿನಗಳು ಕಳೆದಂತೆ ಒಂದು ದಿನ ರಾತ್ರಿ ಸಿದ್ದು ಮಕ್ಕಳನ್ನು ಹೇಗಾದರೂ ಮಾಡಿ ಕೊಲ್ಲಬೇಕೆಂದು ತೀರ್ಮಾನಿಸುತ್ತಾನೆ. ಅವರು ಇರುವಷ್ಟು ದಿನ ಅವನಿಗೆ ಆಸ್ತಿ ಸಿಗುವುದಿಲ್ಲ ಎಂದುಕೊಂಡು ಮಕ್ಕಳನ್ನು ಬಾವಿಯಲ್ಲಿ ತಳ್ಳಿಬಿಡೋಣ ಎಂದು ಒಳ್ಳೆ ಮಾತುಗಳನ್ನಾಡಿ ಅವರನ್ನು ಕರೆದುಕೊಂಡು ಹೋಗುತ್ತಿರುತ್ತಾನೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಕೌಸಲ್ಯ ಸಿದ್ದು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದ ದಾರಿ ಮಧ್ಯ ಅಡ್ಡ ಬರುತ್ತಾಳೆ. ಸಿದ್ದು ತಲೆ ಮೇಲೆ ಜೋರಾಗಿ ಹೊಡೆದು ಮಕ್ಕಳನ್ನು ಅಲ್ಲಿಂದ ಕರೆದುಕೊಂಡು ಊರು ಬಿಟ್ಟು ಬೇರೆ ಊರಿಗೆ ಹೊರಟು ಹೋಗುತ್ತಾಳೆ. ಅಮ್ಮ, ನೀವ್ ಹೇಗೆ ದೊಡ್ಡಪ್ಪನನ್ನು ಹೊಡೆದಿರಿ? ಪಾಪ ಅವರಿಗೆ ನೋವಾಯಿತಲ್ಲವೇ? ಬನ್ನಿ ಅಮ್ಮ, ಹೋಗಿ ದೊಡ್ಡಪ್ಪನನ್ನು ಸಮಾಧಾನ ಮಾಡೋಣ. ಅಮ್ಮ ಹೇಳಿದ್ದಾಳೆ, ನಾವು ಯಾರಿಗೂ ತೊಂದರೆ ಕೊಡಬಾರದೆಂದು. ಅಯ್ಯೋ ಮಕ್ಕಳೇ, ನಿಮಗೆ ನಾನು ಹೇಗೆ ಹೇಳಲಿ? ನಾನು ಏನೇ ಹೇಳಿದರೂ ಈಗ ನಿಮಗೆ ಅರ್ಥ ಆಗುವುದಿಲ್ಲ. ನೋಡಿ, ನಾವು ಎಲ್ಲಿಗೂ ಹೋಗುವುದು ಬೇಡ. ಇಲ್ಲೇ ಇರೋಣ. ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ನೀವು ಭಯಪಡಬೇಡಿ. ಇಲ್ಲೇ ಒಂದು ಒಳ್ಳೆ ಶಾಲೆಯನ್ನು ನೋಡಿ ನಿಮ್ಮನ್ನು ಸೇರಿಸುತ್ತೇನೆ. ಸ್ಕೂಲಿಗೆ ಹೋಗಿ ಬಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿತು ನೀವು ದೊಡ್ಡ ವ್ಯಕ್ತಿಗಳಾಗಬೇಕು. ಆಗ ಹೋಗಿ ನಿಮ್ಮ ದೊಡ್ಡಪ್ಪನನ್ನು ನೋಡೋಣ. ಕೌಸಲ್ಯ ಮಕ್ಕಳನ್ನು ಶಾಲೆಗೆ ಸೇರಿಸುತ್ತಾಳೆ. ಅವರ ವಿದ್ಯಾಭ್ಯಾಸಕ್ಕಾಗಿ ತಾನು ಕೂಲಿ ಕೆಲಸವನ್ನು ಮಾಡುತ್ತಾಳೆ. ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಚೆನ್ನಾಗಿ ಓದಿಸುತ್ತಾಳೆ. ದಿನ ಕಳೆದಂತೆ ಸೋಮುವಿಗೆ ತನ್ನ ದೊಡ್ಡಮ್ಮನ ಬಗ್ಗೆ ತಿಳಿದು ಬರುತ್ತದೆ. ಆಕೆ ನಮಗಾಗಿ ಎಷ್ಟು ಕಷ್ಟಪಡುತ್ತಿರುವಳು ಎಂದು ಅರಿತುಕೊಳ್ಳುತ್ತಾನೆ. ಅಮ್ಮ, ನೀವು ಇಲ್ಲವಾಗಿದ್ರೆ ನಮ್ ಜೀವನ ಏನಾಗುತ್ತಿತ್ತು ಗೊತ್ತಿಲ್ಲ. ನೀವು ನಮಗೆ ಆ ದೇವರು ಕೊಟ್ಟ ವರ. ನಿಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಮ್ಮ. ಇಲ್ಲ ಮಕ್ಕಳೇ, ನೀವೇ ನನಗೆ ಆ ದೇವರು ಕೊಟ್ಟ ವರ. ನೀವುಗಳು ಇಲ್ಲವಾಗಿದ್ದರೆ ನನ್ನ ಬದುಕೇ ಶೂನ್ಯ. ನಿಮ್ಮಿಂದಲೇ ಇಂದು ನಾನು ತಾಯಿಯಾದೆ. ಇಂದಿಗೆಗೆ ನಿಮ್ಮ ವಿದ್ಯಾಭ್ಯಾಸವೂ ಪೂರ್ಣಗೊಂಡಿದೆ. ಬನ್ನಿ, ಇನ್ನು ಮುಂದೆ ಮಾಡಬೇಕಾದ ಕೆಲಸಗಳು ಬಹಳ ಇದೆ. ನಾವು ಊರಿಗೆ ಹೋಗೋಣ. ಕೌಸಲ್ಯ ರಾಮ ಮತ್ತು ಸೋಮುವನ್ನು ಕರೆದುಕೊಂಡು ಊರಿಗೆ ಬರುತ್ತಾಳೆ. ಅಲ್ಲಿ ಬಂದು ನೋಡಿದರೆ ಸಿದ್ದು ಎಲ್ಲವನ್ನೂ ಬದಲಾಯಿಸಿರುತ್ತಾನೆ. ಅರೆ, ನೀನು ಕೌಸಲ್ಯ?
ನಿನ್ನ ಗಂಡ ಬದುಕಿದ್ದಾನೋ ಇಲ್ಲವಾದರೆ ಸತ್ತನೋ ಎಂದು ನೋಡಲು ಬಂದ. ಹೋಗು ಮೊದಲು ನನ್ನ ಮನೆಯಿಂದ ಆಚೆ. ನಿನಗೆ ಇಲ್ಲಿ ಬರುವ ಯಾವ ಯೋಗ್ಯತೆಯೂ ಇಲ್ಲ. ಅಂದು ನನ್ನನ್ನು ಹೊಡೆದು ಓಡಿಹೋದೆ. ಇಂದು ಯಾವ ಮುಖ ಒತ್ತು ಬಂದಿರುವೆ? ನಿನಗೆ ಎಷ್ಟು ಧೈರ್ಯ ಇರಬೇಕು? ನನ್ನ ತಲೆ ಮೇಲೆ ಹೊಡೆದು ಹೋಗುತ್ತೀಯಾ? ಹೊರಟು ಹೋಗು ಇಲ್ಲಿಂದ. ಎಲ್ಲವನ್ನ ಗಮನಿಸಿದ ಕೌಸಲ್ಯ ಏನು ಮಾತನಾಡದೆ ಶಿವು ಮತ್ತು ಪಾರ್ವತಿ ಇದ್ದ ಮನೆಗೆ ಬರುತ್ತಾಳೆ. ಸಿದ್ದು ಆ ಮನೆ ಒಂದನ್ನು ಮಾತ್ರ ಉಳಿಸಿ ಬೇರೆ ಎಲ್ಲ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡಿರ್ತಾನೆ. ಇದನ್ನೆಲ್ಲ ಹೇಗೆ ಬದಲಾಯಿಸಿದ್ದಾನೆ ಎಂದು ಕೌಸಲ್ಯಗಳಿಗೆ ಅರ್ಥ ಆಗುವುದಿಲ್ಲ. ಮನೆಗೆ ಬಂದು ಕೌಸಲ್ಯ ಯೋಚಿಸುತ್ತಾ ಕುಳಿತಿರ್ತಾಳೆ. ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಸೋಮು, ನಿಮ್ಮ ದೊಡ್ಡಪ್ಪ ನಿಮಗೆ ಮೋಸ ಮಾಡಿದ್ದಾನೆ. ನಿಮ್ಮ ಎಲ್ಲ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿಕೊಂಡಿದ್ದಾನೆ. ಇದು ಹೇಗೆ ಸಾಧ್ಯವಾಯಿತು ಎಂದು ನನಗೆ ಅರ್ಥ ಆಗುತ್ತಿಲ್ಲ. ನೀವು ಯಾವಾಗಲಾದರೂ ಯಾವ ಪತ್ರಕ್ಕಾದರೂ ಸಹಿ ಮಾಡಿಕೊಟ್ಟಿದ್ದೀರಾ? ಇಲ್ಲ ಅಮ್ಮ, ಆ ರೀತಿ ಯಾವ ಪತ್ರಕ್ಕೂ ನಾವು ಸಹಿ ಮಾಡಲಿಲ್ಲ. ಅದೂ ಅಲ್ಲದೆ ಆಗ ನಾವಿನ್ನು ಸಣ್ಣ ಮಕ್ಕಳು. ನಮ್ಮ ಸಹಿ ಹೇಗೆ ಸಲ್ಲುತ್ತದೆ? ನಮಗೆ 18 ವರ್ಷ ತುಂಬಿರಬೇಕಲ್ಲವೇ? ಹೌದು ಮಗ. ಹಾಗಿದ್ದರೆ ಇದರಲ್ಲಿ ಏನೋ ಮೋಸ ಇದೆ. ಅದನ್ನು ನಾವು ತಿಳಿದುಕೊಳ್ಳಲೇಬೇಕು. ಮಕ್ಕಳೇ, ನಿಮ್ಮ ದೊಡ್ಡಪ್ಪನ ಮೋಸವನ್ನು ನಾನು ಇಂದು ನಿಮಗೆ ಪೂರ್ತಿಯಾಗಿ ಹೇಳುತ್ತೇನೆ. ಅದನ್ನು ಕೇಳಿಳಿ ಮುಂದೆ ನೀವು ಏನು ಮಾಡಬೇಕೆಂದು ತೀರ್ಮಾನಿಸಿ. ನಿಮ್ಮ ದೊಡ್ಡಪ್ಪ ಬದಲಾಗಿರಬಹುದು ಎಂದು ನಂಬಿ ನಾನು ಬಂದೆ. ಆದರೆ ಇಷ್ಟರ ಮಟ್ಟಿಗೆ ಬದಲಾಗಿರುತ್ತಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಸರಿ ಮಕ್ಕಳೇ, ಕೇಳಿ ನಿಮ್ಮ ದೊಡ್ಡಪ್ಪನ ಬಗ್ಗೆ. ಕೌಸಲ್ಯ, ರಾಮು ಮತ್ತು ಸೋಮುವಿಗೆ ಸಿದ್ದುವಿನ ಎಲ್ಲ ಮೋಸದ ವಿಚಾರವನ್ನು ತಿಳಿಸುತ್ತಾಳೆ. ಅಂದು ಮಧ್ಯರಾತ್ರಿ ಸಿದ್ದುವನ್ನು ಹೊಡೆದು ಇವರಿಬ್ಬರನ್ನು ಏತಕ್ಕಾಗಿ ಕರೆದುಕೊಂಡು ಊರು ಬಿಟ್ಟು ಹೋದೆ ಎಂದು ತಿಳಿಸುತ್ತಾಳೆ. ಹಾಗಾಗಿ ಇಬ್ಬರಿಗೂ ಗಾಬರಿಯಾಗುತ್ತದೆ. ಹೌದಾ ಅಮ್ಮ? ಆ ದಿನ ನೀವು ಅಡ್ಡ ಬರಲಿಲ್ಲ ಎಂದಿದ್ದರೆ ಇಂದು ನಾವಿಬ್ಬರೂ ಇಲ್ಲ. ಅಮ್ಮ, ನೀವು ಮಾಡಿದ ತ್ಯಾಗ ತುಂಬಾ ದೊಡ್ಡದು ಅಮ್ಮ. ದೊಡ್ಡಪ್ಪ ನಮ್ಮನ್ನು ಸಾಯಿಸಲು ನಿಂತರೆ ದೊಡ್ಡಪ್ಪನ ಮನಸ್ಸಿನಲ್ಲಿ ಇಷ್ಟು ಕ್ರೂರತೆ ಏಕೆ ಬಂತು ಅಮ್ಮ? ನಾವಿಬ್ಬರೂ ದೊಡ್ಡಪ್ಪನ ತಮ್ಮನ ಮಕ್ಕಳು ತಾನೆ. ಆಗಿದ್ದ ಮೇಲೆ ಅವರು ಮಕ್ಕಳು ತಾನೆ. ಏಕೆ ಅಮ್ಮ ನಮ್ಮ ಮೇಲೆ ದೊಡ್ಡಪ್ಪನಿಗೆ ಪ್ರೀತಿ ಇಲ್ಲದಂತಾಯಿತು? ಅಮ್ಮ, ಒಂದು ದಿನ ಮಧ್ಯರಾತ್ರಿ ನನಗೆ ನಿದ್ರೆ ಬರಲಿಲ್ಲ ಎಂದು ಹೊರಗಡೆ ಬಂದೆ. ಆಗ ನೀವು ಮತ್ತೆ ದೊಡ್ಡಪ್ಪ ಮಾತನಾಡಿಕೊಳ್ಳುತ್ತಿದ್ದುದನ್ನು ನಾನು ಕೇಳಿಸಿಕೊಂಡೆ. ಆ ನಿಮಿಷ ನನಗೆ ತುಂಬಾ ಭಯವಾಯಿತು. ಆದರೆ ಒಂದು ಧೈರ್ಯವೂ ಬಂದಿತು. ನೀವು ನಮ್ಮ ಪರವಾಗಿ ನಿಂತಿದ್ದೀರಿ. ದೊಡ್ಡಪ್ಪನಿಗೆ ನೀವು ಬೈಯುವುದನ್ನು ನಾನು ಅರ್ಥ ಮಾಡಿಕೊಂಡೆ. ಅದಕ್ಕೆ ಅಮ್ಮ, ಅಂದು ಮಧ್ಯರಾತ್ರಿ ನೀವು ನಮ್ಮನ್ನು ಕರೆದರೆ ಏನು ಯೋಚನೆ ಮಾಡದೆ ನಿಮ್ಮ ಜೊತೆ ಬಂದೆವು. ನಿಮ್ಮ ಒಳ್ಳೆತನ ನನಗೆ ಅಂದೇ ತಿಳಿಯಿತು ಅಮ್ಮ. ಹಾಗೆ ದೊಡ್ಡಪ್ಪನ ಮೋಸವು ನನಗೆ ಅರ್ಥವಾಗಿತ್ತು. ನಾನಿನ್ನು ಸಣ್ಣ ಹುಡುಗ. ನನಗೆ ಏನು ಮಾಡಲು ತೋಚಲಿಲ್ಲ ಆಗ. ಅದಕ್ಕೆ ಸುಮ್ಮನಾಗಿ ಬಿಟ್ಟಿದ್ದೆ. ಇನ್ನು ಮುಂದೆ ಹಾಗಾಗುವುದಿಲ್ಲ ಅಮ್ಮ. ನೀವು ಪಟ್ಟಿರುವ ಕಷ್ಟಕ್ಕೆ ದೊಡ್ಡಪ್ಪನಿಗೆ ನಾವು ಬುದ್ಧಿ ಕಲಿಸುತ್ತೇವೆ. ನೀವು ಚಿಂತಿಸಬೇಡಿ ಅಮ್ಮ. ಮಕ್ಕಳೇ, ನೀವು ಮೊದಲು ನಿಮ್ಮ ಆಸ್ತಿಯನ್ನೆಲ್ಲ ನಿಮ್ಮ ದೊಡ್ಡಪ್ಪನ ಹೆಸರಿಗೆ ಹೇಗೆ ಬದಲಾಯಿಸಿಕೊಂಡ ಎಂದು ತಿಳಿದುಕೊಳ್ಳಿ. ಸರಿಯಮ್ಮ, ಎಲ್ಲವನ್ನ ನಾವು ನೋಡ್ಕೊಳ್ತೇವೆ. ನೀವು ಚಿಂತಿಸಬೇಡಿ. ರಾಮು, ನಾವು ಈಗ ಮೊದಲು ಮಾಡಬೇಕಾಗಿರೋದು ಮೋಹನ್ ಮಾವ ಮನೆಗೆ ಹೋಗೋಣ ಬಾ. ರಾಮು, ಸೋಮು, ಹೇಗಿದ್ದೀರಾ ಮಕ್ಕಳೇ? ನಿಮ್ಮನ್ನು ನೋಡಿ ಎಷ್ಟು ವರ್ಷ ಆಯಿತು. ಅಂದ್ರೆ ಸಿದ್ದು ಹೇಳಿದ್ದು ಎಲ್ಲ ಸುಳ್ಳ? ಮಾವ, ದೊಡ್ಡಪ್ಪ ನಿಮಗೆ ಏನ್ ಹೇಳಿದ್ರು? ಯಾವುದು ಸುಳ್ಳು? ಸೋಮು, ನೀವು ಸಣ್ಣ ಮಕ್ಕಳಿರಬೇಕಾದ್ರೆ ನಾನು ನಿಮ್ಮನ್ನು ನೋಡಬೇಕೆಂದು ಸಿದ್ದು ಮನೆಗೆ ಬಂದೆ. ಅಲ್ಲಿ ನಡೆದ ದೃಶ್ಯವನ್ನು ನೋಡಿ ನನಗೆ ಕರುಳೆ ಕಿತ್ತು ಬಂದಂತಾಯಿತು. ಏನಾಯ್ತು ಮಾವ? ಅಂಥ ದೃಶ್ಯ ಏನ್ ನೋಡಿದಿರಿ? ರಾಮು, ಆ ಮೂರ್ಖ, ನೀನು ಅಣ್ಣ ಮತ್ತು ಕೌಸಲ್ಯ 3 ಜನರ ಶವಗಳನ್ನು ಮನೆ ಮುಂದೆ ಇಟ್ಟುಕೊಂಡು ಅಳುತ್ತಿದ್ದ. ನೀವು ಬಾವಿಯಲ್ಲಿ ಬಿದ್ದು ತೀರಿಕೊಂಡಿರಿ ಎಂದ. ನಿಮ್ಮ ಮುಖಗಳನ್ನು ನೋಡಲು ಸಹ ಬಿಡ್ಲಿಲ್ಲ. ನಾನೊಬ್ಬನೇ ಅಲ್ಲ ಸೋಮು, ಊರಿನ ಎಲ್ಲಾ ಜನರು ನೀವು 3 ಜನ ತೀರಿಕೊಂಡಿದ್ದೀರಾ ಎಂದು ನಂಬಿದ್ದಾರೆ.
ಅಂದ ಹಾಗೆ ಕೌಸಲ್ಯ ಎಲ್ಲಿ? ಮಾವ, ಅಂದ್ರೆ ದೊಡ್ಡಪ್ಪ ಈ ರೀತಿ ಹೇಳಿ ಊರಿನ ಜನರನ್ನು ನಂಬಿಸಿದ್ದಾನೆಯೇ? ಸರಿ, ನಮಗೆ ಈಗ ಎಲ್ಲವೂ ಅರ್ಥವಾಗಿದೆ. ಏನಾಯ್ತು ಎಂದು ನಾವು ಹೇಳುತ್ತೇವೆ, ಹೇಳಿ ಮಾವ. ಅಂದು ನಡೆದ ಎಲ್ಲ ವಿಚಾರವನ್ನು ರಾಮ ಮತ್ತು ಸೋಮು ಮೋಹನ್ ಬಳಿ ತಿಳಿಸುತ್ತಾರೆ. ಈ ಮಾತುಗಳನ್ನು ಕೇಳಿಸಿಕೊಂಡ ಮೋಹನ್ಗೆ ತುಂಬ ಕೋಪ ಬರುತ್ತದೆ. ಆಸ್ತಿಗಾಗಿ ತಮ್ಮನ ಮಕ್ಕಳನ್ನೇ ಕೊಲ್ಲಲು ಹೊರಟನೆ ಆ ಮೂರ್ಖ. ರಾಮು, ಸೋಮು, ಒಂದು ತಪ್ಪು ನಡೆದುಹೋಗಿದೆ. ಏನಾಯ್ತು ಮಾವ? ಯಾವ ತಪ್ಪದು? ಸಿದ್ದು ಮಾತುಗಳನ್ನು ನಂಬಿ ನೀವಿಬ್ಬರೂ ಬದುಕಿಲ್ಲ ಎಂದು ನಾನು ಕೂಡ ಪಂಚಾಯಿತಿಯಲ್ಲಿ ಸಹಿ ಮಾಡಿಕೊಟ್ಟೆ. ನಿಮ್ಮ ಆಸ್ತಿಯೆಲ್ಲ ಅವನೇ ಅನುಭವಿಸಲಿ ಎಂದು ಅವನಿಗೆ ಬಿಟ್ಟುಕೊಟ್ಟೆ. ಓಹೋ, ಎಂತ ತಪ್ಪು ಮಾಡಿಬಿಟ್ಟೆ. ಮಾವ, ಅದು ನನ್ನ ತಂದೆಯ ಆಸ್ತಿ. ಅದನ್ನು ನೀವು ಹೇಗೆ ದೊಡ್ಡಪ್ಪನ ಹೆಸರಿಗೆ ಮಾಡಿದಿರಿ? ನಿಮ್ಗೆ ಹೇಗೆ ಹಕ್ಕು ಸಿಕ್ಕಿತು ಮಾವ? ಸಿದ್ದು ಒಂದು ಪತ್ರವನ್ನು ತಂದು ನನಗೆ ತೋರಿಸಿದ. ಅದರಲ್ಲಿ ನಿನ್ನ ತಂದೆ ನನ್ನ ಹೆಸರನ್ನು ಸೇರಿಸಿದ್ದ. ನಿನ್ನ ತಂದೆ ಹೇಳಿದ ರೀತಿಯೇನೆಂದರೆ, ನನ್ನ ಮಕ್ಕಳು ಸಣ್ಣವರಿರುವಾಗ ನನಗೆ ಏನಾದರೂ ಆದರೆ ಎಲ್ಲ ಆಸ್ತಿ, ಜವಾಬ್ದಾರಿ ಮತ್ತು ಮಕ್ಕಳ ಜವಾಬ್ದಾರಿಯನ್ನು ನನ್ನ ಅಣ್ಣನಿಗೆ ಕೊಡುತ್ತೇನೆ. ನನ್ನ ಮಕ್ಕಳಿಗೂ ಏನಾದರೂ ಆದರೆ ಎಲ್ಲ ಆಸ್ತಿ ನನ್ನ ಅಣ್ಣನಿಗೆ ಸೇರುತ್ತದೆ ಎಂದು ನಿನ್ನ ತಂದೆ ಬರೆದಿರುವ ಪತ್ರವನ್ನು ನನಗೆ ತಂದು ತೋರಿಸಿದ. ಪಂಚಾಯಿತಿಯಲ್ಲಿ ಈ ವಿಷಯದ ಬಗ್ಗೆ ನನಗೆ ಕೇಳಿದರು. ನನ್ನ ತಂದೆ ಆಸೆಯನ್ನು ನಾನೇಕೆ ಬೇಡ ಎನ್ನುವುದು ಎಂದು. ನಾನು ಕೂಡ ಒಪ್ಪಿಗೆ ಪತ್ರ ಬರೆದುಕೊಟ್ಟೆ. ಹೌದಾ ಮಾವ, ಅಪ್ಪ ಆ ರೀತಿ ಪತ್ರವನ್ನು ಬರೆದಿಟ್ಟಿದ್ದರೆ. ಆದರೆ ನನ್ನ ಬಳಿ ಈ ವಿಷಯದ ಬಗ್ಗೆ ಅಪ್ಪ ಎಂದು ಮಾತನಾಡ್ಲಿಲ್ವೇಕೆ? ಸರಿ ಮಾವ, ನಾವು ನಿಮ್ಮನ್ನು ನೋಡಬೇಕೆಂದು ಇಲ್ಲಿಗೆ ಬಂದೆವು. ನಾವು ನಮ್ಮ ಮನೆಯಲ್ಲೇ ಇದ್ದೇವೆ. ನಿಮಗೆ ನಮ್ಮನ್ನು ನೋಡಬೇಕೆನ್ಸಿದ್ರೆ ಅಲ್ಲಿಗೆ ಬನ್ನಿ ಮಾವ. ಕೌಸಲ್ಯನೋ ನೋಡಿ ಸಿದ್ದುಗೆ ಭಯ ಶುರುವಾಗ್ತ. ಇವಳನ್ನ ಈ ಊರಿನ ಜನರು ನೋಡಿದ್ರೆ ತನಗೆಲ್ಲಿ ಅಪಾಯ ಬರ್ತದೆಯೋ ಎಂದು. ಕೌಸಲ್ಯ ಬಳಿ ಹೋಗಿ ಮಾತ್ನಾಡ್ತಾನೆ. ಸಿದ್ದು ಕೌಸಲ್ಯಾಳಿಗೆ ಹೇಳ್ತಾನೆ. ಕೌಸಲ್ಯ, ನೀನು ಯಾಕೆ ಮತ್ತೆ ಬಂದೆ? ಅಂದು ನನ್ನನ್ನು ಹೊಡೆದು ಹಿಂದಿರುಗಿ ನೋಡದೆ ಓಡಿ ಹೋದೆ ಅಲ್ಲವೇ? ಈಗ ಮತ್ತೆ ಯಾಕೆ ಬಂದಿರುವೆ? ನೋಡು, ನಾನು ಹೇಳುವುದನ್ನು ಗಮನದಲ್ಲಿಟ್ಟುಕೋ. ನೀನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಕಾಣಿಸಿಕೊಳ್ಳಬೇಡ. ಹಾಗೇನಾದರೂ ಊರಿನ ಜನರಿಗೆ ಕಂಡರೆ ನಾನು ಸುಮ್ಮನಿರುವುದಿಲ್ಲ. ನಿನ್ನಿಬ್ಬರ ಮಕ್ಕಳನ್ನು ಕೊಂದುಬಿಡುತ್ತೇನೆ. ಮನಸ್ಸಿನಲ್ಲಿಟ್ಟುಕೋ. ಸಿದ್ದು ಕೌಸಲ್ಯಳಿಗೆ ಹೆದರಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಕೌಸಲ್ಯ ಇದಕ್ಕೆಲ್ಲ ಸಿದ್ದಳಿಗೆ ಬಂದಿರ್ತಾಳೆ. ಕೌಸಲ್ಯ ಸಿದ್ದುವನ್ನೇ ನೋಡ್ತಾ ಮುಗುಳ್ನಕ್ಕು ನಿಲ್ತಾಳೆ. ಸೋಮು ಮತ್ತು ರಾಮು ಇಬ್ಬರು ಮನೆಗೆ ಬಂದು ತಾಯಿಯ ಬಳಿ ಎಲ್ಲ ವಿಷಯವನ್ನು ತಿಳಿಸುತ್ತಾರೆ. ಆಗ ಕೌಸಲ್ಯ ಪತ್ರ ಹೇಗೆ ಬಂತು ಎಂದು ಯೋಚಿಸುತ್ತಾಳೆ. ಅಮ್ಮ, ಪತ್ರ ವಿಷಯ ತಿಳಿದಾಗಿನಿಂದ ನನಗೆ ಏನೋ ಅನುಮಾನ ಬರುತ್ತಿದೆ. ಆ ರೀತಿಯ ಪತ್ರ ಅಪ್ಪ ಏಕೆ ಮಾಡಿಟ್ಟಿರುತ್ತಾರೆ? ಅಪ್ಪ ಅಮ್ಮನಿಗೆ ಮೊದಲೇ ತಿಳಿದಿತ್ತಾ ಅವರು ಬೇಗ ತೀರಿಕೊಳ್ಳುತ್ತಾರೆ ಎಂದು? ಅಮ್ಮ, ಇದರಲ್ಲಿ ಏನೋ ಮೋಸ ಇದೆ ಅನ್ಸುತ್ತಿದೆ. ಹೌದು ಸೋಮು, ನನಗೂ ಪತ್ರದ ಬಗ್ಗೆ ಅನುಮಾನ ಇದೆ. ಈ ಕೂಡ್ಲೇ ನಾವು ಮನೆಯಲ್ಲಿ ಎಲ್ಲವನ್ನೂ ಹುಡುಕಿ ನೋಡೋಣ. ಕೌಸಲ್ಯ ಹೇಳಿದ ಮಾತಿಗೆ ರಾಮ ಮತ್ತು ಸೋಮು ಇಬ್ಬರು ಅವರ ಮನೆಯಲ್ಲಿ ಎಲ್ಲ ಕಡೆ ಹುಡುಕುತ್ತಾರೆ. ಒಂದು ಪೆಟ್ಟಿಗೆಯಲ್ಲಿ ಇವು ಬರೆದಿಟ್ಟ ಪತ್ರವೊಂದು ಸಿಗುತ್ತದೆ. ಅದನ್ನು ತೆಗೆದುಕೊಂಡು ಸೋಮು ಓದುತ್ತಾನೆ. ಅದರಲ್ಲಿ ಎಲ್ಲ ವಿಷಯವೂ ವಿವರವಾಗಿ ಶಿವು ಬರೆದಿಟ್ಟಿರುತ್ತಾನೆ. ತನ್ನೆಲ್ಲ ಆಸ್ತಿಯನ್ನು ಇಬ್ಬರ ಮಕ್ಕಳಿಗೆ ಬರೆದಿರುತ್ತಾನೆ. ಅವರಿಗೂ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲ ಆಸ್ತಿಯೂ ಅನಾಥ ಆಶ್ರಮಕ್ಕೆ ಬರೆದಿರುತ್ತಾನೆ. ಇದನ್ನು ನೋಡಿದ ಸೋಮು ತನ್ನ ತಾಯಿ ಬಳಿ ತೆಗೆದುಕೊಂಡು ಹೋಗಿ ಪತ್ರವನ್ನು ಕೊಡುತ್ತಾನೆ. ಕೌಸಲ್ಯ ಆ ಪತ್ರವನ್ನು ನೋಡಿ, ಮಕ್ಕಳೇ, ಇನ್ನು ಮುಂದೆ ನೀವು ಯಾರೆಂದು ನಿಮ್ಮ ದೊಡ್ಡಪ್ಪನಿಗೆ ತೋರಿಸಿ. ಇಷ್ಟು ವರ್ಷ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ತಂದುಕೊಡಿ. ರಾಮು ಮತ್ತು ಸೋಮು ಇಬ್ಬರು ಮೋಹನ್ ಮಾವ ಹತ್ತಿರ ಹೋಗಿ ವಿಷಯವನ್ನ ತಲುಪಿಸ್ತಾರೆ. ಮೋಹನ್ ಕೂಡ ಖುಷಿಯಿಂದ ಅವರ ಮಾತನ್ನು ಒಪ್ಪಿಕೊಳ್ತಾನೆ. ಮರುದಿನ ಮೋಹನ್ ಊರಿನ ಪಂಚಾಯಿತಿಯನ್ನ ಕರೆದಿರ್ತಾನೆ. ಇದ್ಯಾವ ವಿಷಯವೂ ಸಿದ್ದುಗೆ ಗೊತ್ತಾಗಿರುವುದಿಲ್ಲ. ಸಿದ್ದು ಮನೆ ಬಳಿ ಒಬ್ಬ ಯುವಕ ಹೋಗಿ ಸಿದ್ದುವನ್ನ ಪಂಚಾಯಿತಿಗೆ ಕರೆದಿರ್ತಾನೆ. ಪಂಚಾಯಿತಿಯಲ್ಲಿ ಮೋಹನ್ ನಿಂತುಕೊಂಡಿರ್ತಾನೆ. ಮೋಹನ್, ಏನ್ ವಿಷಯ ಪಂಚಾಯ್ತಿ ಸೇರಿದ್ರೆ? ಊರಲ್ಲಿ ಯಾರ್ಗಾದ್ರೂ ಏನಾದ್ರೂ ತೊಂದ್ರೆ ಆಗಿದೆಯೇ? ನಮ್ಮೂರಿನ ಜನ್ರಿಗೆ ಇದೇ ಆಗೋಯ್ತು. ಬೇರೆ ಕೆಲ್ಸನೇ ಇಲ್ಲ. ಸಿದ್ದು,
ತಾಳು ತಾಳು, ಮುಂದೆ ನಿನಗಿದೆ ಮಾರಿ ಹಬ್ಬ. ಆಗ ಅಲ್ಲಿಗೆ ಕೌಸಲ್ಯ ಬರುತ್ತಾಳೆ. ಎಲ್ಲರೂ ಕೌಸಲ್ಯಾಳನ್ನು ನೋಡಿ ಶಾಕ್ ಆಗುತ್ತಾರೆ. ಅರೆ ಕೌಸಲ್ಯ, ನೀನು? ಇದು ಕನಸಲ್ಲ ತಾನೇ? ಇಲ್ಲ ಗೌಡ್ರೆ, ಇದು ಕನಸಲ್ಲ, ಸತ್ಯವೇ. ಯಾಕಂದ್ರೆ ಇಲ್ಲಿ ನಿಂತ್ಕೊಂಡಿದಾನಲ್ಲ, ಇವನು ನಿಮ್ಮ ಬಳಿ ಹೇಳಿರುವುದಿಲ್ಲ ಸುಳ್ಳು. ಹೀಗೆ ಮಾತನಾಡುತ್ತಿದ್ದಂತೆ ರಾಮು ಬರುತ್ತಾನೆ. ಸುಳ್ಳು ಮಾತ್ರನೇ ಅಲ್ಲ ಗೌಡ್ರೆ, ಮೋಸನೂ ಕೂಡ ಮಾಡಿದ್ದಾರೆ. ಅರೆ ಸೋಮು, ನೀನು ಕೂಡ ಬಂದ? ಸೋಮ ಮಾತ್ರ ಬಂದಿಲ್ಲ ಗೌಡ್ರೆ, ಇಲ್ಲಿ ರಾಮುನು ಬಂದಿದ್ದಾನೆ. ಈಗ ನಮ್ಮ ದೊಡ್ಡಪ್ಪನ ನಿಜ ಸ್ವರೂಪ ಹೊರಗೆ ಬರುತ್ತೆ. ಓಹೋ, ಏನು ನಡೆಯುತ್ತಿದೆ ಇಲ್ಲಿ? ನಮಗೆ ಒಂದು ಅರ್ಥವಾಗುತ್ತಿಲ್ಲ. ಕೌಸಲ್ಯ, ಇದೆಲ್ಲ ಏನಮ್ಮ? ಅಂದ್ರೆ ಆವತ್ತು ಸಿದ್ದು ಹೇಳಿದ್ದೇನು? ಸಿದ್ದು ಏನು ಮುಖ ನೋಡ್ತಾ ನಿಂತಿದ್ದೀಯಾ? ಯಾವುದು ನಿಜ ಅಂತ ಹೇಳು. ಅವನೆಲ್ಲಿ ನಿಜ ಹೇಳ್ತಾನೆ ಗೌಡ್ರೆ? ಅಷ್ಟು ಒಳ್ಳೆ ಮನ್ಸು ಅವನತ್ರ ಎಲ್ಲಿದೆ? ಎಲ್ಲ ವಿಷಯನೂ ನಾನೇ ಹೇಳ್ತೀನಿ. ನಡೆದ ಎಲ್ಲ ವಿಚಾರವನ್ನೂ ಕೌಸಲ್ಯ ಸಭೆಯಲ್ಲಿ ತಿಳಿಸುತ್ತಾಳೆ. ಎಲ್ಲರೂ ಸಿದ್ದುವನ್ನು ತುಂಬಾ ಕೇವಲವಾಗಿ ನೋಡುತ್ತಾರೆ. ಇಂಥ ಒಬ್ಬ ಮನುಷ್ಯನು ಇರುತ್ತಾನಾ ಎಂದು ಛೀಮಾರಿ ಹಾಕ್ತಾರೆ. ಸ್ವಂತ ತಮ್ಮನ ಮಕ್ಕಳನ್ನು ಕೊಲ್ಲಲು ಹೇಗೆ ಮನಸ್ಸು ಬಂದಿತು ನಿನಗೆ ಎಂದು ಬಾಯಿಗೆ ಬಂದಂತೆ ಸಿದ್ದುವನ್ನು ಬೈಯುತ್ತಾರೆ. ಗೌಡ್ರೆ, ಇನ್ನು ಮುಂದೆ ನಮ್ಮ ದೊಡ್ಡಪ್ಪನ ಜವಾಬ್ದಾರಿ ನನ್ನದು. ನಿಮ್ಮೆಲ್ಲರಿಗೂ ನಿಜ ತಿಳಿಸುವ ಅವಶ್ಯಕತೆ ಇದ್ದು ಅಷ್ಟೇ. ನಿಮ್ಮ ಕೆಲಸ ಮುಗಿಯಿತು. ಇನ್ನು ಮುಂದೆ ನನ್ನ ಮತ್ತು ನನ್ನ ತಮ್ಮನ ಕೆಲಸ ಬಾಕಿಯಿದೆ. ನಾವು ನೋಡಿಕೊಳ್ಳುತ್ತೇವೆ. ಸಿದ್ದು ಅವಮಾನದಿಂದ ತಲೆ ತಗ್ಗಿಸ್ತಾನೆ. ಆಗ ಮೋಹನ್, ಮಕ್ಕಳೇ, ಒಂದು ಸಲ ನಿಮ್ಮ ದೊಡ್ಡಪ್ಪನಿಗೆ ಕ್ಷಮೆ ಕೊಡಿ. ಅವನು ಬದಲಾಗೋದಕ್ಕೆ ಒಂದು ಚಾನ್ಸ್ ಕೊಡೋಣ. ಅದ್ರ ಮೇಲೆ ಅವನು ಬದಲಾಗಿಲ್ಲ ಅಂದ್ರೆ ಮುಂದೆ ನೀವು ಏನ್ ಮಾಡ್ಬೇಕು ಅದನ್ನೇ ಮಾಡಿ. ಬೇಡ ಅಣ್ಣ, ಕ್ಷಮೆಗೆ ಇವನು ಅರ್ಹನಲ್ಲ. ಇವನ್ ಮೇಲೆ ನನಗಿನ್ನೊಂದು ಅನುಮಾನವಿದೆ. ಶಿವು ಮತ್ತು ಪಾರ್ವತಿಯನ್ನ ಇವನೇ ಯಾಕೆ ಕೊಂದಿರಬಾರ್ದು ಎಂದು. ಆಸ್ತಿಗಾಗಿ ಮಕ್ಕಳನ್ನೇ ಕೊಲ್ಲಲು ನಿಂತವನು ಅವರನ್ನು ಬಿಟ್ಟಿರ್ತಾನೆಯೇ? ಇಲ್ಲ ಇಲ್ಲ, ನಾನು ನನ್ನ ತಮ್ಮನನ್ನು ಕೊಂದಿಲ್ಲ. ಕೌಸಲ್ಯ, ಈ ರೀತಿ ಆರೋಪವನ್ನು ನನ್ನ ಮೇಲೆ ಹೊರಿಸಬೇಡ. ಸ್ವಂತ ತಮ್ಮನನ್ನೇ ಕೊಲ್ಲುವಷ್ಟು ಕ್ರೂರಿಯಲ್ಲ ನಾನು. ದೊಡ್ಡಪ್ಪ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ನಮ್ಮನ್ನು ಕೊಲ್ಲಲು ನಿರ್ಧರಿಸಿದವರಿಗೆ ಅಪ್ಪ ಅಮ್ಮ ಕೂಡ ಲೆಕ್ಕ ಇಲ್ಲ ಅನ್ಸುತ್ತದೆ. ರಾಮು, ಸೋಮು, ನಾನು ಮಾಡಿದ್ದು ತಪ್ಪೇ. ಆದರೆ ಖಂಡಿತವಾಗಿ ನಿಮ್ಮ ತಂದೆ ತಾಯಿಯನ್ನು ಮಾತ್ರ ಕೊಲ್ಲಲಿಲ್ಲ. ಆ ಆರೋಪವನ್ನು ನನ್ನ ಮೇಲೆ ವಹಿಸಬೇಡಿ. ಮಕ್ಕಳೇ, ಇವನನ್ನು ಎಳೆದುಕೊಂಡು ಹೋಗಿ ಇವನ ಮಾತಿಗೆ ಮರುಳಾಗಬೇಡಿ. ಆಸ್ತಿಗಾಗಿ ಏನನ್ನು ಬೇಕಾದ್ರೂ ಮಾಡುವ ಇಂತಹ ಅವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಖಂಡಿತ ಅಮ್ಮ ರಾಮು, ಎಳೆದುಕೊಂಡು ಹೋಗು ಇವರನ್ನು. ಇವರಿಗೆ ಜೀವಾವಧಿಕೆ ಕೊಡಿಸುವ ಜವಾಬ್ದಾರಿ ನನ್ನದು. ಇವರನ್ನು ನೋಡಿ ಉಳಿದವರಿಗೆ ತಪ್ಪು ಮಾಡಲು ಭಯ ಬರಬೇಕು. ಇಂತಹ ಮನುಷ್ಯರನ್ನು ಕ್ಷಮಿಸಿ ಹಾಗೆ ಬಿಟ್ಟರೆ ಎಲ್ಲರೂ ಇದೇ ತಪ್ಪನ್ನು ಮಾಡಿ ಕ್ಷಮೆ ಕೇಳುತ್ತಲೇ ಇರುತ್ತಾರೆ. ಅದಕ್ಕೆ ಇವರಿಗೆ ಎಂದಿಗೂ ಕ್ಷಮೆ ಇಲ್ಲ. ಕರೆದುಕೊಂಡು ಹೋಗು. ಎಲ್ಲ ಊರಿನ ಜನರು ಕೌಸಲ್ಯಾಳನ್ನು ಹೊಗಳುತ್ತಾರೆ. ಸ್ವಂತ ಮಕ್ಕಳು ಅಲ್ಲದಿದ್ದರೂ ಇವರಿಬ್ಬರಿಗೂ ನೆರಳಾದೆ ತಾಯಿ ಎಂದು. ಎಲ್ಲರೂ ಕೌಸಲ್ಯಾಳಿಗೆ ಕೈ ಮುಗಿಯುತ್ತಾರೆ. ಕೂಲಿ ಕೆಲಸಗಳನ್ನು ಮಾಡಿ ಈ ಮಕ್ಕಳನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀಯಾ? ನಿನಗೆ ಸದಾ ದೇವರ ಆಶೀರ್ವಾದ ಇರಲಿ ಕೌಸಲ್ಯ ಎಂದು ಎಲ್ಲರೂ ಆಕೆಯನ್ನು ಆಶೀರ್ವದಿಸುತ್ತಾರೆ. ಸಿದ್ದು ನಾಚಿಕೆಯಿಂದ ತಲೆ ತಗ್ಗಿಸುತ್ತಾನೆ. ರಾಮು, ಸೋಮು ಇಬ್ಬರೂ ತನ್ನ ದೊಡ್ಡಪ್ಪನಿಗೆ ಶಿಕ್ಷೆಯನ್ನು ಕೊಡಿಸುತ್ತಾರೆ. ತಾಯಿಗೆ ಕೊಟ್ಟ ಮಾತನ್ನು ಉಳಿಸುತ್ತಾರೆ. ನೀತಿ: ಹುಟ್ಟಿಸಿದವರೇ ತಂದೆ ತಾಯಿಯಲ್ಲ. ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಬದುಕು ಕಟ್ಟಿಕೊಡುವವರೇ ನಿಜವಾದ ತಂದೆ ತಾಯಿ. ಆಸ್ತಿಗಿಂತ ಮಾನವೀಯತೆ ದೊಡ್ಡದು. ಸ್ವಾರ್ಥಕ್ಕಿಂತ ಪ್ರೀತಿ ಶ್ರೇಷ್ಠ. ಅನಾಥ ಮಕ್ಕಳಿಗೆ ಆಸರೆಯಾಗಿ ನಿಂತ ಹೃದಯವೇ ದೇವರ ರೂಪ. ಒಳ್ಳೆಯತನದಿಂದ ಬೆಳೆಸಿದ ಮಕ್ಕಳು ಒಂದು ದಿನ ನ್ಯಾಯದ ಪರವಾಗಿ ನಿಲ್ಲುತ್ತಾರೆ. ಅನ್ಯಾಯ ಮತ್ತು ಮೋಸ ಎಷ್ಟೇ ದಿನ ನಡೆದರೂ ಕೊನೆಯಲ್ಲಿ ಗೆಲ್ಲುವುದು ಸತ್ಯ ಮತ್ತು ಪ್ರೀತಿಯೇ. ಧನ್ಯವಾದಗಳು.